ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಮುಟ್ಟಿದರೆ ಮುನಿ ಅಂತಕ್ಕಂಥ ಒಂದು ಸಸ್ಯದ ವಿಚಾರವಾಗಿ ತಿಳ್ಕೊಳ್ಳೋಣ. ಇದನ್ನು ನಾಚಿಕೆ ಮುಳ್ಳು ಅಂತ ಕರೀತಾರೆ. ವೈಜ್ಞಾನಿಕವಾಗಿ ಇದನ್ನ ಮಿಮೋಸಾ ಪ್ಯುಡಿಕಾ ಅಂತ ಹೇಳ್ತಾರೆ. ಈ ಸಸ್ಯದಿಂದ ನಮಗೇನು ಉಪಯೋಗವಿಲ್ಲ, ಆದರೆ ವಿಜ್ಞಾನದ ದೃಷ್ಟಿಯಿಂದ ಇದರಲ್ಲಿ ಆಗ್ತಕ್ಕಂಥ ಪ್ರಕ್ರಿಯೆಗಳಿದೆಯಲ್ಲ, ಅದನ್ನು ನೋಡಿದಾಗ ಅನೇಕ ಸಂಗತಿಗಳು ನಮಗೆ ಗೊತ್ತಾಗುತ್ತೆ. ಬನ್ನಿ ಇದರ ವಿಚಾರ ತಿಳ್ಕೊಳ್ಳೋಣ. ಎಡಭಾಗದಲ್ಲಿ ಚಿತ್ರವನ್ನು ಕೊಟ್ಟಿದ್ದೀನಿ. ಈ ರೀತಿಯ ಸಸ್ಯಗಳನ್ನ ನಾವು ಫುಟ್ಪಾತ್ಗಳ ತುದಿಯಲ್ಲಿ ಅಥವಾ ಕೆಲವು ಸಸ್ಯಗಳು ಬೆಳೆದಿರ್ತಕ್ಕಂಥ ಜಾಗದಲ್ಲಿ, ಪಾರ್ಕ್ಗಳಲ್ಲಿ ಈ ಸಸ್ಯ ಕಾಣಿಸುತ್ತೆ. ಸಾಮಾನ್ಯವಾಗಿ ಮನೆಗಳಲ್ಲಿ ಇದನ್ನು ಬೆಳೆಸೋದಿಲ್ಲ, ಆದರೆ ಕೆಲವರು ಮನೆಯಲ್ಲಿ ಬೆಳೆಸ್ತಾರೆ. ನೀವು ಸಹಿತ ಬೆಳೆಸೋದಕ್ಕೆ ಪ್ರಯತ್ನ ಮಾಡಬಹುದು. ಎಡಭಾಗದಲ್ಲಿ ಚಿತ್ರ ತೋರಿಸಿದ್ದೀನಿ. ಇದು ಮಿಮೋಸಾ ಪ್ಯುಡಿಕಾ ಒಂದು ಭಾಗ. ಅದರಲ್ಲಿ ಕೆಂಪು ಹೂವು ಅಥವಾ ಬಿಳಿ ಹೂವು ಬಿಡಬಹುದು. ಪರಿಚಯ ನೋಡೋಣ. ಇದನ್ನ ಮುಟ್ಟಿದರ ಮುನಿ ಸಸ್ಯ ಅಂತ ಕರೀತಾರೆ. ಮುಟ್ಟಿದರ ಮುನಿ ಸಸ್ಯ ಏಕೆ ಎಲೆಗಳು ಮಡಚಿಕೊಳ್ಳುತ್ತೆ? ಇದು ಒಂದು ಸಸ್ಯದ ಅದ್ಭುತ. ಎಲೆಗಳನ್ನು ಮುಟ್ಟಿದ ಕೆಲವೇ ಕ್ಷಣ, ಮುಟ್ಟಿದ ತಕ್ಷಣ, ಅಂದರೆ ನೀವು ಈಗ ಕೈಯಲ್ಲಿ ಮುಟ್ಟಿದ ತಕ್ಷಣ ಎಲೆಗಳು ಮುಚ್ಕೊಂಡ್ಬಿಡುತ್ತೆ. ಆಮೇಲೆ ಕೆಲವು ಸೆಕೆಂಡ್ಗಳು, ಕೆಲವು ನಿಮಿಷಗಳು ಆದ ಮೇಲೆ ನಿಧಾನವಾಗಿ ಓಪನ್ ಆಗುತ್ತೆ. ಇದು ಪ್ರಕೃತಿಯ ರಕ್ಷಣಾ ವಿಧಾನಗಳಲ್ಲಿ ಒಂದು. ಪ್ರಶ್ನೆ ಏನು ಅಂದ್ರೆ, ಸಸ್ಯಕ್ಕೆ ಸ್ಪರ್ಶವಾಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋ ಒಂದು ವಿಚಾರವನ್ನ ಈಗ ತಿಳಿಯೋಣ. ಸಸ್ಯಗಳಿಗೆ ಮೆದುಳು ಇಲ್ಲ, ನರಮಂಡಲ ಇಲ್ಲ. ಆದರೂ ಜೀವಂತ ಕೋಶಗಳು ಹೇಗೆ ನಮ್ಮ ಸ್ಪರ್ಶವನ್ನು ಹೇಗೆ ಕಂಡಿಡ್ಕೊಳ್ಳುತ್ತೆ ಅಂತ ಹೇಳಿದರೆ, ಸಸ್ಯದ ಸಂದೇಶ ಹೇಗೆ ಹರಡುತ್ತೆ ಅಂತ ಯೋಚನೆ ಮಾಡಿದಾಗ ಇಷ್ಟು ಹೇಳ್ಬೋದು. ಸ್ಪರ್ಶವಾದ ತಕ್ಷಣ ಸಸ್ಯದ ಎಲೆಗಳ ಮೇಲೆ ಸಣ್ಣ ವಿದ್ಯುತ್ ಸಂಕೇತ ಉಂಟಾಗುತ್ತೆ. ಸಂಕೇತ ಎಲೆಯ ಕಾಂಡದವರೆಗೂ ವೇಗವಾಗಿ ಸಾಗುತ್ತೆ. ಆಮೇಲೆ ಸಂಕೇತ ಮುಂದೆ ಬೇರೆ ಕ್ರಿಯೆಗೆ ಸೂಚನೆ ನೀಡುತ್ತೆ. ಇದು ಒಂದು ಅದ್ಭುತ. ಸಸ್ಯಗಳಲ್ಲಿ ವಿದ್ಯುತ್ ಸಂಕೇತ ಹೇಗೆ ಉತ್ಪತ್ತಿ ಆಗುತ್ತೆ ಅನ್ನೋದೇ ಒಂದು ಅದ್ಭುತ. ಇದನ್ನ ವಿಜ್ಞಾನಿಗಳು ಸುಮಾರು ವರ್ಷಗಳಿಂದ ಕಂಡುಹಿಡಿತಾನೆ ಇದ್ದಾರೆ. ರಾಬರ್ಟ್ ಹೂಕ್ ಅವರ ಸಮಯದಿಂದಲೂ ಸಹಿತ ಈ ಸಸ್ಯದ ಬಗ್ಗೆ ರಿಸರ್ಚ್ ಆಗ್ತಾನೆ ಇದೆ. ಈ ಸಸ್ಯಗಳಲ್ಲಿ ನರಮಂಡಲ ಇಲ್ಲದೆ ಹೋದರೂ ಸಹಿತ ಜೀವಂತ ಕೋಶಗಳ ಮೂಲಕ ವಿದ್ಯುತ್ ಸಂಕೇತ ಹರಡುತ್ತದೆ. ಅದು 4 ಹಂತಗಳಲ್ಲಾಗುತ್ತೆ. ಒಂದು, ನಾವು ಮುಟ್ಟಿದ ಸ್ಪರ್ಶದ ತಕ್ಷಣ, ಆ ಕ್ಷಣದಲ್ಲಿ ಏನಾಗುತ್ತೆ ಅಂತ ಮುಂದೆ ಹೇಳ್ತೀನಿ. ಅದಾದ್ಮೇಲೆ ವಿದ್ಯುತ್ ಸಂಕೇತ ಬೇರೆ ಬೇರೆ ಕಡೆ ಹೋಗುತ್ತೆ. ವಿದ್ಯುತ್ ಸಂಕೇತದ ಪ್ರಯಾಣ ಆದ ಮೇಲೆ ಏನಾಗುತ್ತೆ, ಎಲೆಗಳು ಹೇಗೆ ಮಡಚಿಕೊಳ್ಳುತ್ತೆ, ಇಷ್ಟನ್ನು ಸಹಿತ 4 ಹಂತಗಳಲ್ಲಿ ನಾವು ಇದನ್ನ ಎಕ್ಸ್ಪ್ಲೇನ್ ಮಾಡಬಹುದು. ಮುಂದಿನ ಒಂದು ಪ್ರೆಸೆಂಟೇಷನ್ ಅಲ್ಲಿ ನಾನು ಹೇಳ್ತೀನಿ. 4 ಹಂತಗಳು ಯಾವುದು ಅಂತ ಹೇಳಿದ್ರೆ, ಮೊದಲನೇ ಹಂತ ಸ್ಪರ್ಶ. ನಾವು ಎಲೆಯನ್ನು ಮುಟ್ಟಿದಾಗ ಅದರ ಮೇಲ್ಮೈಯಲ್ಲಿರುವ ಸೂಕ್ಷ್ಮ ಸಂವೇದನಾ ಕೋಶಗಳು, ಅಂದ್ರೆ ಎಪಿಡರ್ಮಿಸ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಸೆನ್ಸರಿ ಸೆಲ್ಸ್ ಅಂತ ಇದೆ. ಅವು ಸ್ಪರ್ಶವನ್ನ ಗುರುತಿಸುತ್ತೆ. ಎರಡನೇ ಹಂತ ವಿದ್ಯುತ್ ಸಂಕೇತ. ಆ ಕೋಶಗಳಲ್ಲಿ ತಕ್ಷಣವೇ ಒಂದು ವಿದ್ಯುತ್ ಸಂಕೇತ ಉಂಟಾಗುತ್ತೆ. ಅದು ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೀವು ತಿಳ್ಕೋಬೇಕು ಅಂದ್ರೆ ವಿಕಿಪೀಡಿಯಾ ಅಂತ ಮೊದಲಾದ ರಿಸರ್ಚ್ ಪೇಪರ್ಸ್ ಓದಬೇಕು. ಸಸ್ಯದ ಕೋಶದ ಒಳಗಿರ್ತಕ್ಕಂಥ ದ್ರವಗಳಲ್ಲಿ ಅನೇಕ ಅಯಾನ್ಸ್ಗಳಿರುತ್ತೆ. ಈ ಅಯಾನ್ಸ್ಗಳಲ್ಲಿ ಬದಲಾವಣೆಯಾಗಿ ವಿದ್ಯುತ್ ಸಂಕೇತ ಉಂಟಾಗುತ್ತೆ. ಮೂರನೇದು, ವಿದ್ಯುತ್ ಸಂಕೇತ ಎಲೆಯೊಳಗಿನ ಜೀವಂತ ಕೋಶಗಳ ಮೂಲಕ. ಅಂದ್ರೆ ಎಲೆಯಲ್ಲಿ ಜೀವಂತ ಕೋಶಗಳಿವೆ. ಕೋಶಗಳು ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿವೆ. ಹೇಗೆ ಸಂಪರ್ಕ ಹೊಂದಿವೆ, ಹೇಗೆ ವಿದ್ಯುತ್
ಸಂಕೇತ ಹೋಗುತ್ತೆ ಅನ್ನೋದು ಬಹಳ ಮುಖ್ಯ. ಅದು ಎಲೆಗಳ ಒಂದು ಭಾಗವಾದ ಪಲ್ವೈನಸ್ ಅಂತ ಕಡೆಗೆ ವೇಗವಾಗಿ ಸಾಗುತ್ತೆ. ಎಲೆ ಮಡಚಿಕೊಳ್ಳುತ್ತೆ. 4ನೇದು ಪಲ್ವಿಸ್ಸಿನ ಕೋಶಗಳಿಂದ ನೀರು ಹೊರಗೆ ಹೋಗುತ್ತೆ. ಇದು ಮುಖ್ಯ. ಪಲ್ವಿಸ್ಸಿನ ಕೋಶದಲ್ಲಿರ್ತಕ್ಕಂಥ ನೀರು ಹೊರಗೆ ಹೋಗುತ್ತೆ. ಹೊರಗೆ ಹೋಗುತ್ತೆ ಅಂದರೆ ಎಲ್ಲಿ ಹೋಗುತ್ತೆ? ಪಲ್ವಿಸ್ ಕೋಶಗಳಿಂದ ಹೊರಭಾಗದಲ್ಲಿ ಬಂದು ಬೇರೆ ಬೇರೆ ಕೋಶಗಳು ಹೊರಟೋಗುತ್ತೆ. ಆಗ ಎಲೆಗಳ ಕೋಶದಲ್ಲಿ ಟರ್ಗರ್ ಪ್ರೆಷರ್ ಕಡಿಮೆ ಆಗುತ್ತೆ. ಪರಿಣಾಮವಾಗಿ ಎಲೆಗಳು ಮಡಚಿಕೊಳ್ಳುತ್ತೆ. ಅದನ್ನು ಸುಲಭವಾಗಿ ಹೇಳಬೇಕು ಅಂದ್ರೆ ಸ್ಪರ್ಶ, ವಿದ್ಯುತ್ ಸಂಕೇತ, ಪಲ್ವಿನಸ್, ನೀರು ಹೊರಗೆ ಹೋಗುವುದು, ಟರ್ಗರ್ ಒತ್ತಡ ಕಡಿಮೆಯಾಗುವುದು, ಎಲೆ ಮಡಚಿಕೊಳ್ಳುವುದು, ಇಷ್ಟು ಅದ್ರಲ್ಲಿ ಆಗ್ತಕ್ಕಂಥದ್ದು. ನಾನು ತುಂಬಾ ಸುಲಭವಾಗಿ ಹೇಳಿದ್ದೀನಿ. ಇದನ್ನ ಪೂರ್ತಿ ತಿಳ್ಕೊಳ್ಬೇಕು ಅಂದ್ರೆ ನಾವು ರಿಸರ್ಚ್ ಮಾಡಬಹುದು. ಇಲ್ಲಿ ಎಡಭಾಗದಲ್ಲಿ 2 ಚಿತ್ರ ಕೊಟ್ಟಿದ್ದೀನಿ ನೋಡಿ. ಒಂದು ಚಿತ್ರ ನಾನು ಕೈಲಿ ಬರ್ದಿರೋದು, ಇನ್ನೊಂದು ಚಿತ್ರವನ್ನ ತೆಗೆದುಕೊಂಡಿರೋದು. ಈ ಪಲ್ವೈನಸ್ ಅಂತ ಒಂದು ಚಿತ್ರದಲ್ಲಿ ಲೇಬಲ್ ಮಾಡಿದೆ ನೋಡಿ. ಎಲೆಗಳು ಕೆಳಭಾಗದಲ್ಲಿ ಪಲ್ವೈನಸ್ ಅಂತ ಗಂಟು ತರ ಕಾಣಿಸುತ್ತೆ. ನಾನು ಬರ್ದಿರೋ ಚಿತ್ರ ನೋಡಿ, ಸುಮ್ಮನೆ ಒಂದು ಎಲೆಗಳ ಚಿತ್ರ, ಒಂದು ಸ್ಕೆಲಿಟನ್ ತರ ಬರ್ದಿದ್ದೀನಿ. ಅಲ್ಲಿ ಎಲೆಗಳ ಕೆಳಭಾಗದಲ್ಲಿ ಕಪ್ಪು ಬಣ್ಣ ಬರೆದಿದ್ದೀನಲ್ಲ, ಅದೇ ಪಲ್ವೈನಸ್ ಅಂತಕ್ಕಂಥದ್ದು. ಈ ಪಲ್ವೈನಸ್ ಭಾಗದಲ್ಲಿ ಪ್ರತಿಯೊಂದು ಎಲೆಯ ಬುಡದಲ್ಲೂ ಇರುತ್ತೆ ಪಲ್ವೈನಸ್. ಸ್ವಲ್ಪ ದಪ್ಪನಾಗಿರುತ್ತೆ. ಇದು ವಿದ್ಯುತ್ ಸಂಕೇತ ಬಂದಾಗ ಅದರ ಜೀವಕೋಶಗಳ ನೀರನ್ನ ಹೊರಗಡೆ ಹಾಕುತ್ತೆ. ಹೇಗೆ ಹಾಕುತ್ತೆ, ಏನಾಗುತ್ತೆ, ಏನೊಂದು ಅದ್ಭುತ. ಅದನ್ನ ನಾನಿಲ್ಲಿ ಹೇಳೋದಕ್ಕಾಗಲ್ಲ. ಕಾರಣ ನನಗೂ ಅಷ್ಟೊಂದು ಸರಿಯಾಗಿ ಅದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿಲ್ಲ. ಅದ್ರ ಹೆಚ್ಚು ವಿಷಯ ಮಾತ್ರ ತಿಳ್ಕೊಂಡಿದ್ದೀನಿ. ಪಲ್ವೈನಸ್ನ ಜೀವಕೋಶಗಳಿಂದ ನೀರು ಹೊರಗೆ ಹೋದಾಗ ಎಲೆಗಳಲ್ಲಿರ್ತಕ್ಕಂಥ ಜೀವಕೋಶಗಳಲ್ಲಿ ಒತ್ತಡ ಕಡಿಮೆ ಆಗುತ್ತೆ. ಯಾಕೆ, ಏನು, ಅದು ಬಹಳ ಕಷ್ಟವಾದಂತ ವಿಚಾರ. ಆದ್ರೆ ವಿಜ್ಞಾನಿಗಳು ಅದನ್ನ ಕಂಡುಹಿಡಿತಾರೆ. ಆಗ ಎಲೆಗಳು ತಕ್ಷಣ ಮಡಚ್ಕೊಂಡ್ಬಿಡುತ್ತೆ. ಎಡಭಾಗದ ಚಿತ್ರದಲ್ಲಿ ಎಲೆಗಳು ಪುನಃ ಓಪನ್ ಆಗಿರೋದನ್ನು ತೋರಿಸಿದ್ದೀನಿ. ಎಲೆಗಳು ಮತ್ತೆ ಹೇಗೆ ತೆಕ್ಕೊಳ್ಳುತ್ತೆ ಅಂತ ಹೇಳಿದ್ರೆ ಕೆಲವು ನಿಮಿಷಗಳು ಬೇಕು. ಸ್ವಲ್ಪ ಸಮಯದ ನಂತರ ನೀರು ಮತ್ತೆ ಜೀವಕೋಶಗಳಿಗೆ ಹೋಗಿ ಸೇರ್ಕೊಳ್ಳುತ್ತೆ. ಪಲ್ವೈನಸ್ ನಲ್ಲಿ ಹೊರಗೆ ಹೋಗಿದ್ದಂತ ನೀರು ಕೋಶದಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಆ ನೀರು ಪುನಃ ಹೋಗಿ ಜೀವಕೋಶಕ್ಕೆ ಸೇರ್ಕೊಂಡಾಗ ಎಲೆಗಳಲ್ಲಿ ಟರ್ಗರ್ ಪ್ರೆಷರ್ ಕಡಿಮೆಯಾಗಿ ಜಾಸ್ತಿ ಆಗುತ್ತೆ. ಎಲೆಗಳು ಉಬ್ಬಿಕೊಳ್ಳುತ್ತೆ. ಎಲೆಗಳು ಉಬ್ಬಿದಾಗ ಎಲೆಗಳು ತಾನಾಗಿ ಹರಡಿಕೊಳ್ಳುತ್ತೆ. ಈ ಕ್ರಿಯೆಗೆ ಕೆಲವು ನಿಮಿಷಗಳು ಬೇಕಾಗುತ್ತೆ. ಇದು ಒಂದು ಅದ್ಭುತ. ಅಂದ್ರೆ ಸಸ್ಯಗಳಲ್ಲಿ ಈ ರೀತಿಯಾಗಿ ಅನೇಕ ಅದ್ಭುತಗಳಾಗ್ತಾ ಇರುತ್ತೆ. ನಾವು ಸ್ಕೂಲಲ್ಲಿ ಬರೀ ಪರೀಕ್ಷೆಗಳ ಎಲೆಗಳ ಒಂದು ಚಿತ್ರ ಬರೆದು ಎಲೆಗಳ ವಿಚಾರ ಹೇಳ್ಬಿಡ್ತೀವಿ. ಆದ್ರೆ ಇವುಗಳನ್ನು ಹೇಳಲ್ಲ. ಈ ನನ್ನ ಚಾನಲ್ನಲ್ಲಿ ಈ ವಿಷಯಗಳ ಬಗ್ಗೆ, ಈ ಅದ್ಭುತಗಳ ಬಗ್ಗೆ ನಾನು ಸ್ವಲ್ಪ ವಿವರವಾಗಿ ತಿಳಿಸ್ತಾ ಇರ್ತೇನೆ. ನೋಡಿ, ನನ್ನ ಒಂದು ಚಾನಲ್ ಅಲ್ಲಿ 610 ಈ ರೀತಿಯ ವಿಷಯಗಳನ್ನು ಕೊಟ್ಟಿದ್ದೀನಿ. ನೀವು ನೋಡಿ ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇನ್ನೊಂದು ಸಣ್ಣ ಪ್ರಶ್ನೆ ನಾವೇ ಕೇಳೋಣ, ಅದಕ್ಕೆ ನಾನೇ ಉತ್ತರ ಕೊಡ್ತೀನಿ. ಈ ಒಂದು ಎಲೆ ಮಡಚ್ಕೊಳ್ತಕ್ಕಂಥ ಕ್ರಿಯೆಯಿಂದ ಸಸ್ಯಕ್ಕೆ ಏನು ಉಪಯೋಗವಾಗಿದೆ ಅಂತ ಕೇಳಿದ್ರೆ, ಮಡಚಿಕೊಳ್ಳುವಿಕೆಯಿಂದ ಸಸ್ಯಕ್ಕೆ ಒಂದು ಉಪಯೋಗ ಏನಾಗುತ್ತೆ ಅಂದ್ರೆ, ಯಾವ ಪ್ರಾಣಿಗಳು ಈ ಎಲೆಯನ್ನು ತಿನ್ನಲ್ಲ. ಕಾರಣ, ಎಲೆ ಮಡಚಿಕೊಂಡಿರೋದ್ರಿಂದ ಅದು ಎಲೆ ಒಣಗೋಗಿದೆ ಅಂತ ತಿಳ್ಕೋಬಹುದು. ಕೀಟಗಳನ್ನ ಇದು ಹೆದರಿಸಕ್ಕೆ ಸಹಾಯ ಮಾಡುತ್ತೆ. ಕೀಟಕಗಳು ಮುಟ್ಟಿದ್ದು ನಾವೇ ಅಲ್ಲ, ಕೀಟಕಗಳು ಬಂದು ಅದನ್ನು ಮುಟ್ಟಿದ ಸಹಿತ ಎಲೆ ಮಡಚ್ಕೊಂಡ್ಬಿಡುತ್ತೆ. ಆಗ ಕೀಟಕಗಳು ಹೆದರಿ ಓಡೋಗುತ್ತೆ. ಅನಗತ್ಯ ಹಾನಿಯನ್ನ ಈ ಸಸ್ಯಗಳು ಎಲೆಗಳು ಮಡಿಸಿಕೊಳ್ಳುವುದರಿಂದ ಕಡಿಮೆ ಆಗುತ್ತೆ. ಸಸ್ಯದ ಬದುಕುಳಿಯುವ ಒಂದು ರಕ್ಷಣಾತ್ಮಕ ತಂತ್ರವಾಗಿದೆ. ಸಸ್ಯಗಳಿಗೆ ಮೆದುಳು ಇಲ್ಲ, ಆದರೂ ಪರಿಸರವನ್ನು ಇದು ಗುರುತಿಸಿ ಪ್ರತಿಕ್ರಿಯೆಯನ್ನು ಅದ್ಭುತ ಸಾಮರ್ಥ್ಯ ಹೊಂದಿರತಕ್ಕಂಥ ಇದೊಂದು ಪ್ರಕೃತಿಯ ಉಡುಗೊರೆ. ಇದನ್ನ ನಾವು ನೋಡಿ ಕಲ್ತ್ಕೊಳ್ಬೇಕು. ಈ ಒಂದು ವಿಡಿಯೋವನ್ನು ಚಿತ್ರೀಕರಣ ಮಾಡೋದಕ್ಕೆ ನಾನು ಇದರ ಕಂಟೆಂಟ್ ಡಿಸೈನ್ ಮಾಡಿದ್ದೀನಿ, ಶ್ರೀಜಿ ನಾಗರಾಜ. ಇಮೇಜಸ್ನ ವಿಕಿಪೀಡಿಯಾ ಕಾಮನ್ಸ್ ಮತ್ತು ಕ್ರಿಯೇಟಿವ್ ಕಾಮನ್ಸ್
ಅವ್ರ ಲೈಸೆನ್ಸ್ ಇರೋದ್ರಿಂದ ಅವರಿಂದ ತಗೊಂಡಿದ್ದೀನಿ. ಅವ್ರಿಗೂ ನನ್ನ ಧನ್ಯವಾದಗಳು. ಸೈಂಟಿಫಿಕ್ ಗೈಡೆನ್ಸ್ ಇದಕ್ಕೆ ChatGPT OpenAI ಇಂದ ತಗೊಂಡಿದ್ದೀನಿ. ವಿಡಿಯೋ ಫಾರ್ ಎಜುಕೇಶನಲ್, ಈ ವಿಡಿಯೋನ ಎಜುಕೇಶನಲ್ ಪರ್ಪಸ್ಗೆ ಮಕ್ಕಳಿಗೆ ಹೇಳೋದಕ್ಕೋಸ್ಕರ ಮಾಡಿದ್ದೀನಿ. ಯೂಟ್ಯೂಬ್ನವರಿಗೆ ಧನ್ಯವಾದಗಳು ಇದನ್ನು ಪಬ್ಲಿಷ್ ಮಾಡೋದಕ್ಕೆ. ನನ್ನ ಚಾನಲ್ಲು ಯೂಟ್ಯೂಬ್ಗೆ ಓಪನ್ ಮಾಡಿ @ನಾಗರಾಜ ಚಿತ್ರದುರ್ಗ 1038 ಅಂದರೆ ಓಪನ್ ಆಗುತ್ತೆ. ಈ ಚಾನಲ್ಲು ಪರೀಕ್ಷೆಗೋಸ್ಕರ ಕಂಟೆಂಟ್ ಪ್ರೊಡ್ಯೂಸ್ ಮಾಡಿಲ್ಲ, ಪ್ರಕೃತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಾನು ಈ ಚಾನಲ್ ಅನ್ನು ಓಪನ್ ಮಾಡಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ.